ವಿಜಯನಗರ ಜಿಲ್ಲೆಯಲ್ಲಿ ಅನುದಾನದ ವಾರ್ ಮುಂದುವರಿತಾ ಇದೆ. ವಿಜಯನಗರ ಕ್ಷೇತ್ರಕ್ಕೆ ಶಾಪವಾಗಿದ್ದಾರಂತೆ ಶಾಸಕರಾಗಿರುವಂಥ HR ಗವಿಯಪ್ಪ ಅವರು. ಕಾಂಗ್ರೆಸ್ ಶಾಸಕನ ವಿರುದ್ಧ ಈಗ ಕಾಂಗ್ರೆಸ್ ನಾಯಕರದ್ದೇ ಈ ರೀತಿಯ ಆರೋಪ. ಹೂಡಾ ಅಧ್ಯಕ್ಷ HNF ಇಮಾಮ್ ನಿಯಾಜಿ ಗವಿಯಪ್ಪ ವಿರುದ್ಧ ಕಿಡಿಕಾರಿದ್ದಾರೆ. ಕ್ಷೇತ್ರಕ್ಕೆ ಅನುದಾನ ಬಂದರೂ ಕೂಡ ಸುಳ್ಳು ಹೇಳ್ತಿದ್ದಾರೆ ಅಂತ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗವಿಯಪ್ಪ ಅವರ ವಿರುದ್ಧ ಶಾಸಕ HR ಗವಿಯಪ್ಪ ಹೊಸಪೇಟೆ ಪಾಲಿಗೆ ಶಾಪವಾಗಿದ್ದಾರೆ. ಕ್ಷೇತ್ರಕ್ಕೆ 150 ಕೋಟಿ ರೂಪಾಯಿ ಅನುದಾನ ಬಂದರೂ ಕೂಡ ಸುಳ್ಳು ಹೇಳ್ತಿದ್ದಾರೆ ಅಂತ ಶಾಸಕರ ವಿರುದ್ಧ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಅಂದರೆ ಇತ್ತೀಚೆಗೆ ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಿಲ್ಲ ಅಂತ ಹೇಳಿದರು. ಸೊ ಈಗ ಕಾಂಗ್ರೆಸ್ ನಾಯಕರೇ ಈಗ ಕಾಂಗ್ರೆಸ್ ಶಾಸಕರಿಗೆ ಈ ರೀತಿಯಾಗಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ನಮಗೆ 23-24ರಲ್ಲಿ ಮ್ಯಾಕ್ರೋ ಅಡಿಯಲ್ಲಿ 11.07 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇದೇ 23-24ನೇ ಸಾಲಿನಲ್ಲಿ ಮುಖ್ಯಮಂತ್ರಿಯ ಅವರ ವಿವೇಚನಾ ಅಡಿಯಲ್ಲಿ 5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದೇ ಥರ 24-25ನೇ ಸಾಲಿನಲ್ಲಿ KKRDBಯಿಂದ ಜಿಲ್ಲೆಗೆ 122 ಕೋಟಿ ಟೋಟಲ್ ಅನುದಾನ ಬಂದಿದೆ. ಅದರಲ್ಲಿ ಐತಲ್ಲ ನಮ್ಮ ಶಾಸಕರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮನವಿ ಪತ್ರ ಕೊಟ್ಟು ನಮಗೆ ಜಿಲ್ಲಾ ಕೇಂದ್ರ ಆಸ್ಪತ್ರೆಗೆ ಸುಮಾರು ಒಂದು 50 ಕೋಟಿ ಬಿಡುಗಡೆ ಮಾಡಬೇಕಂತೇಳಿ ಅವರು ಕೇಳಿದಾಗ ಅವರು ಐತಲ್ಲ ಅದಕ್ಕೆ ಸ್ಪಂದಿಸಿ 29 ಕೋಟಿ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿ ಅದೊಂದು 29 ಕೋಟಿ ನಮಗೆ ಬಂದಿದೆ. ಅದೇ ಥರ 24-25ನೇ ಸಾಲಿನಲ್ಲಿ ಮ್ಯಾಕ್ರೋ ಅಡಿಯಲ್ಲಿ 8 ಕೋಟಿ ಮತ್ತು ಮೈಕ್ರೋ ಅಡಿಯಲ್ಲಿ 10 ಕೋಟಿ ಅನುದಾನ ಒದಗಿಸಲಾಗಿದೆ. ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ 23-24ರಲ್ಲಿ 15 ಕೋಟಿ ರೂಪಾಯಿ ಮತ್ತು 24-25ರಲ್ಲಿ 5 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಲೋಕೋಪಯೋಗಿ ಇಲಾಖೆ ವತಿಯಿಂದ ಅಪೆಂಡ್ಸ್ ಈ ಅಡಿಯಲ್ಲಿ 23-24 ಸಾಲಿನಲ್ಲಿ 15 ಕೋಟಿ ರೂಪಾಯಿ ಬಿಡುಗಡೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಕಾಂಗ್ರೆಸ್ ಶಾಸಕರು ಹಿಂದೆ ಆರೋಪವನ್ನು ಮಾಡ್ತಾರೆ ಈ ಸರ್ಕಾರದ ವಿರುದ್ಧ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಜನರಿಗೆ ಏನು ಹೇಳಬೇಕು ಅಂತೇಳಿ. ಬಟ್ ಈಗ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಎಲ್ಲವೂ ಕೂಡ ಸರಿ ಇದೆ, ಬೇಕಂತಲೇ ಸರ್ಕಾರದ ಮೇಲೆ ಗೂಬೆ ಕುರಿಸುವಂಥ ಕೆಲಸ ಇವರು ಮಾಡ್ತಿದ್ದಾರೆ ಅಂತ. ಏನು ನಡೀತಾ ಇದೆ ಅಲ್ಲಿ? ಕುಮಾರ್, ಏನು ಹೊಸಪೇಟೆಯ ಶಾಸಕರಾದಂತ HR ಗವಿಯಪ್ಪ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸಬಹುದು, ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಜಾರಿ ಆದ್ಮೇಲೆ ರಾಜ್ಯದ ಬಹುತೇಕ ಕ್ಷೇತ್ರಗಳ ಅಭಿವೃದ್ಧಿ ಕೂಡ ಕುಂಠಿತ ಆಗ್ತಾ ಇದೆ ಅನ್ನುವಂಥದ್ದು ಕೂಡ. ಆ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಗವಿಯಪ್ಪನವರು ನೇರವಾಗಿ ಸರ್ಕಾರದ ವಿರುದ್ಧನೇ ಚಾಟಿ ಬೀಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ಅನ್ನುವಂತ ಆರೋಪವನ್ನು ಕೂಡ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಮಂಡಳಿ ವಿಚಾರವಾಗಿ, ಅಂದ್ರೆ ಈ KKRDB ಫಂಡ್ ಏನಿದೆ ಆ ಫಂಡ್ ಸರಿಯಾಗಿ ನಮ್ಮ ತಾಲೂಕಿಗೆ ಅದು ವಿತರಣೆ ಆಗಿಲ್ಲ, ಬೇರೆ ಬೇರೆ ತಾಲೂಕುಗಳಿಗೆ ಹೆಚ್ಚಿನ ಮಟ್ಟದಲ್ಲಿ KKRDB ಅನುದಾನ ಬಿಡುಗಡೆ ಆಗಿದೆ, ನಮ್ಮ ಕ್ಷೇತ್ರಕ್ಕೆ ಆಗಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು. ಅಂತ ಮಾತಲ್ಲಿ ನಿಜವಾಗ್ಲೂ ಕೂಡ ಗವಿಯಪ್ಪನವರು ಆ ಹೇಳಿಕೆಯನ್ನ ಕೊಟ್ಟಾದ್ಮೇಲೆ ಸ್ವಪಕ್ಷೀಯರಿಂದಲೇ ಟೀಕೆಗೆ ಒಳಗಾಗ್ತಾ ಇದ್ದಾರೆ. ಮೊನ್ನೆ ತಾನೇ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಸಿರಾಜ್ ಶೇಖ್ ಅವರು ಗವಿಯಪ್ಪ ಅವರಿಗೆ ಚಾಟಿಯನ್ನ ಕೂಡ ಬೀಸಿದ್ರು. ಶಾಸಕರೇ, ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ಹೇಗೆ, ಓಡಾಡ್ಬಿಟ್ಟು ಅನುದಾನವನ್ನು ತರಬೇಕು, ಮುಖ್ಯಮಂತ್ರಿಗಳ ಬಳಿಗೆ ಹೋಗ್ಬೇಕು, ನಿಮ್ದು ಏನು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆಕ್ಷನ್ ಪ್ಲಾನ್ ಇದೆನೋ ಅದನ್ನ ಅವ್ರ ಮುಂದೆ ಹೋಗ್ಬಿಟ್ಟು ವಿವರಣೆಯನ್ನ ಕೊಡ್ಬೇಕು. ಹಂಗಿದ್ರೆ ಮಾತ್ರ ನಿಮಗೆ ಅನುದಾನ ಸಿಗುತ್ತೆ. ಮನೇಲಿ ಕುತ್ಕೊಂಡ್ಬಿಟ್ಟು ಅನುದಾನ ಬೇಕಂದ್ರೆ ಹೆಂಗ್ ಸಾಧ್ಯ ಅನ್ನುವಂಥದ್ದು ಕೂಡ ಜಿಲ್ಲಾಧ್ಯಕ್ಷರಾದಂತ ಸಿರಾಜ್ ಶೇಖ್ ಅವರು ನೇರವಾಗಿ ಆ ಮಾತಿನ ಚಾಟಿಯನ್ನ ಗವಿಯಪ್ಪ ಅವರಿಗೆ ಬೇಸಿದ್ರು. ಇವತ್ತು ಹೂಡಾ ಅಧ್ಯಕ್ಷರಾದಂತ HNF ಇಮಾಮ್ ನಿಯಾಜಿ ಅವರು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಮುಂದುವರೆದವರು ಹೇಳ್ತಾ ಹೋಗ್ತಾರೆ, ಕಳೆದ ವರ್ಷ ಕೂಡ ಏನು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ 2024-23ರಲ್ಲಿ ಸುಮಾರು 11.7 ಕೋಟಿ ರೂಪಾಯಿ ಮುಖ್ಯಮಂತ್ರಿ ವಿವೇಚನೆ ಅಡಿಯಲ್ಲಿ ಮತ್ತು 5 ಕೋಟಿ ರೂಪಾಯಿ ಕೂಡ ಬಿಡುಗಡೆಯಾಗಿತ್ತು. ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಗೆ ಸುಮಾರು 122 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಅಂತ ಕೂಡ ಹೇಳ್ತಾರೆ. ಇನ್ನು ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಕೂಡ 250 ಹಾಸಿಗೆಗಳ ಜಿಲ್ಲಾಸ್ಪತ್ರೆಗೆ ಸುಮಾರು 29 ಕೋಟಿ ರೂಪಾಯಿ ಕೂಡ
ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನೀಡಿರ್ತಕ್ಕಂಥದ್ದು. ಹೀಗಾಗಿ ಇಡೀ ಕ್ಷೇತ್ರಕ್ಕೆ ಭರಪೂರವಾದಂತಹ ಅನುದಾನ ಬಿಡುಗಡೆಯಾಗಿದೆ. ಆದ್ರೆ ನಿಮಗೆ ಸರಿಯಾದಂತಹ ಮಾಹಿತಿ ಇರ್ಲಿಕ್ಕಿಲ್ಲ. ಹಾಗಾಗಿ ಸರ್ಕಾರದ ವಿರುದ್ಧ ನೀವು ನೇರವಾಗಿ ಮಾತಾಡ್ತಾ ಇದ್ದೀರಿ. ಈ ರೀತಿಯಾಗಿ ಶಾಸಕರಾದಂತ ಗವಿಯಪ್ಪನವರು ಕ್ಷೇತ್ರಕ್ಕೆ ಶಾಪವಾಗಿದ್ದಾರೆ ಅನ್ನುವಂತಹ ಮಾತುಗಳನ್ನ ಹುಡಾಧ್ಯಕ್ಷರಾದಂತ ಇಮಾಮ್ ನಿಯಾಜಿ ಅವರು ಗವಿಯಪ್ಪ ವಿರುದ್ಧ ಆ ಪದವನ್ನ ಕೂಡ ಬಳಸ್ತಾರೆ. ಈಗಾಗಲೇ ಲೋಕೋಪಯೋಗಿ ಇಲಾಖೆಯಿಂದ 15 ಕೋಟಿ ರೂಪಾಯಿ ಕೂಡ ಬಿಡುಗಡೆಯಾಗಿದೆ. ಹಾಗೂ SHSDP ಅಡಿಯಲ್ಲಿ 20 ಕೋಟಿ ರೂಪಾಯಿ ಕೂಡ ಅನುದಾನವನ್ನ ನೀಡಲಾಗಿದೆ. ನಿಮಗೆ ಅಂಕಿ ಅಂಶಗಳ ಮಾಹಿತಿ ಕೊರತೆ ಇರೋದ್ರಿಂದ ನೀವು ನೇರವಾಗಿ ಸರ್ಕಾರದ ವಿರುದ್ಧ ಅನುದಾನ ಕೊಟ್ಟಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದೀರಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾರೆ. ಹಾಗೆ ನೀವು ಹೊಸಪೇಟೆಗೆ ಶಾಪವಾಗಿದ್ದೀರಿ ಅನ್ನುವಂತಹ ಪದಗಳನ್ನು ಕೂಡ ಬಳಸಿರ್ತಕ್ಕಂಥದ್ದು ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಅಡಿಯಲ್ಲಿ 23-24 ಸಾಲಿನಲ್ಲಿ 15 ಕೋಟಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.